ದೀದಿ ವಿರುದ್ಧ ಅಮಿತ್ ಶಾ ರಣಘೋಷ. ಈ ವರ್ಷನಾದರೂ ಉದ್ಧಾರವಾಗುತ್ತಾ ಕಾಂಗ್ರೆಸ್? ಪವರ್ಫುಲ್ ಪುಟಿನ್ ಜಸ್ಟ್ ಮಿಸ್. ಇದೇ ಹೊತ್ತಿನ ಸ್ಪೆಷಲ್. ನಾನು ವನಿತಾ. ಇನ್ನೇನು ಕೆಲವೇ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ನಡೆಯಲಿದೆ. ಪರಿಣಾಮ ಬಂಗಾಳದಲ್ಲಿ ಚುನಾವಣಾ ಕಾವೇರ್ತಾ ಇದೆ. ಇತ್ತ ದೀದಿ ಅಧಿಕಾರ ಉಳಿಸಿಕೊಳ್ಬೇಕು ಅಂತ ಪ್ರಯತ್ನಿಸ್ತಾ ಇದ್ರೆ, ಇತ್ತ ಬಿಜೆಪಿ ಶತಾಯುಗತಾಯ ಬಂಗಾಳದಲ್ಲಿ ಸಿಂಹಾಸನ ಏರಬೇಕು ಅಂತ ಯತ್ನಿಸ್ತಾ ಇದೆ. ಅದಕ್ಕಾಗಿ ದಾಳ ಉರುಳಿಸೋ ಅಮಿತ್ ಶಾ ಬಂಗಾಳ ಬಿಜೆಪಿ ಮಾಜಿ ಅಧ್ಯಕ್ಷ ದಿಲೀಪ್ ಘೋಷ್ ಅವರ ಹೆಸರನ್ನ ಮುನ್ನೆಲೆಗೆ ತಂದಿದ್ದಾರೆ. ಇದೆಲ್ಲದರ ನಡುವೆ ಮೈನಾರಿಟಿ ವೋಟ್ಸ್ ಡಿವೈಡ್ ಆಗೋ ಆತಂಕ ಮಮತಾ ಬ್ಯಾನರ್ಜಿಯನ್ನ ಕಾಡ್ತಿದೆ. ಪರಿಣಾಮ ಅಧಿಕಾರ ಕೈತಪ್ಪೋ ಆತಂಕ ದೀದಿಗೆ ಎದುರಾಗಿದೆ. ರಾಜಕೀಯ ಅಂದ್ರೇನೆ ಹಾಗೆ, ಅದೊಂಥರ ಹರಿಯೋ ನೀರಿದ್ದಂತೆ. ನಾವು ಅಧಿಕಾರಕ್ಕೆ ಬಂದಿದ್ದು ಜನಸೇವೆಗಾಗಿ, ಜನತೆಯೇ ಜನಾರ್ದನ ಅನ್ನೋ ಡೈಲಾಗ್ ಎಲ್ಲವೂ ಕೇವಲ ಹೇಳಿಕೆಗಳು ಮಾತ್ರ. ಅಲ್ಲೇನಿದ್ರು ಚುನಾವಣೆಯಲ್ಲಿ ಗೆದ್ದು ಅಧಿಕಾರ ಪಡೆಯಬೇಕು ಅನ್ನೋದೇ ಗುರಿಯಾಗಿರುತ್ತೆ. ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಅಲ್ಲಿ ತಂತ್ರ, ಪ್ರತಿತಂತ್ರ, ಕುತಂತ್ರಗಳು ಶುರುವಾಗುತ್ತವೆ. ತಮ್ಮ ಎದುರಾಳಿಗಳನ್ನ ಹೇಗಾದ್ರೂ ಮಾಡಿ ಚುನಾವಣೆಯಲ್ಲಿ ಸೋಲಿಸಬೇಕು ಅನ್ನೋ ಜಿದ್ದು ಶುರುವಾಗುತ್ತೆ. ಈಗಲೂ ಸಹ ಪೂರ್ವ ಭಾರತದ ಅದೊಂದು ರಾಜ್ಯದಲ್ಲಿ ಚುನಾವಣಾ ಕಾವು ಜೋರಾಗ್ತಿದೆ. ಪಶ್ಚಿಮ ಬಂಗಾಳ. ರಾಮಕೃಷ್ಣ ಪರಮಹಂಸ, ಸ್ವಾಮಿ ವಿವೇಕಾನಂದರಂತಹ ಆಧ್ಯಾತ್ಮಿಕ ಜ್ಯೋತಿಗಳಿಗೆ, ರವೀಂದ್ರನಾಥ್ ಟ್ಯಾಗೋರ್, ಬಂಕಿಂ ಚಂದ್ರ ಚಟರ್ಜಿ ಅವರಂತಹ ಕವಿ ರತ್ನಗಳಿಗೆ, ಹಾಗೆ ಸುಭಾಷ್ ಚಂದ್ರ ಬೋಸ್ರಂತಹ ಕ್ರಾಂತಿಕಾರಿಗಳಿಗೆ ಜನ್ಮ ನೀಡಿದ ನೆಲ ಈ ಬಂಗಾಳದ್ದು. ಒಂದು ಕಾಲದಲ್ಲಿ ಬ್ರಿಟಿಷರು ತಮ್ಮ ಕಾರಸ್ಥಾನವನ್ನಾಗಿ ಮಾಡಿಕೊಂಡಿದ್ದು ಇದೇ ಬಂಗಾಳವನ್ನ. ಈಗ ಈ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಕಾವು ಜೋರಾಗಿದೆ. ಕಾರಣ ಇದೇ ಏಪ್ರಿಲ್ ಮೇ ತಿಂಗಳಲ್ಲಿ ಅಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಡೆಯಲಿಕ್ಕಿದೆ. ಬಂಗಾಳದೀಗ ಚುನಾವಣಾ ಅಖಾಡಕ್ಕೆ ಸಿದ್ಧವಾಗ್ತಿದೆ. ಈ ಬಾರಿ ಅಲ್ಲಿ ಟಿಎಂಸಿ ಹಾಗೂ ಬಿಜೆಪಿ ನಡುವೆ ನೇರ ಹಣಾಹಣಿ ಇದೆ. ಸತತ 3 ಬಾರಿ ಚುನಾವಣೆಯಲ್ಲಿ ಗೆದ್ದು 4ನೇ ಬಾರಿ ಬಂಗಾಳವನ್ನ ವಶಪಡಿಸಬೇಕು ಅಂತ ಟಿಎಂಸಿ ಯತ್ನಿಸ್ತಿದ್ರೆ, ಇತ್ತ ಬಿಜೆಪಿ ಹೇಗಾದರೂ ಮಾಡಿ ದೀದಿ ಕೈಯಿಂದ ಅಧಿಕಾರವನ್ನ ಕಿತ್ಕೋಬೇಕು ಅಂತ ಶತಾಯ ಗತಾಯ ಪ್ರಯತ್ನ ಪಡ್ತಿದೆ. ಹಾಗಾಗಿ ಈ ಬಾರಿಯ ಬಂಗಾಳ ಚುನಾವಣೆ ಹಿಂದೆಂದಿಗಿಂತಲೂ ರಣರೋಚಕವಾಗಿದೆ. ಹಾಗಾಗಿ ಬಂಗಾಳದಲ್ಲಿ ಒಂದರ ಮೇಲಾದ್ಮೇಲೆ ಒಂದರಂತೆ ರಾಜಕೀಯ ದಾಳಗಳು ಉರುಳತೊಡಗಿವೆ. ಅಷ್ಟಕ್ಕೂ ಬಂಗಾಳವನ್ನ ಸತತ 3 ಬಾರಿಗೆ ಆಳಿರೋ ಟಿಎಂಸಿ ಪಾಲಿಗೆ ಈ ಚುನಾವಣೆ ಒಂದು ದೊಡ್ಡ ಸವಾಲಾಗೋ ಸಾಧ್ಯತೆಗಳು ದಟ್ಟವಾಗಿ ಕಾಣ್ತಿವೆ. ಮೊದಲೇ ಹೇಳಿದಾಗೆ ಪಶ್ಚಿಮ ಬಂಗಾಳವನ್ನ ಟಿಎಂಸಿ ಸತತ 3 ಬಾರಿ ಆಳಿದೆ. ಮೊದಲು ಕಮ್ಯುನಿಸ್ಟರ ಹಿಡಿತದಲ್ಲಿದ್ದ ಬಂಗಾಳದಲ್ಲಿ ಕಮ್ಯುನಿಸ್ಟ್ ಪಕ್ಷದ ಅವನತಿಗೆ ಕಾರಣವಾಗಿದ್ದೇ ತೃಣಮೂಲ ಕಾಂಗ್ರೆಸ್ ಅಥವಾ ಟಿಎಂಸಿ. ಬಂಗಾಳದಲ್ಲಿ ಕಮ್ಯುನಿಸ್ಟ್ ಆಳ್ವಿಕೆಗೆ ಇತಿಶ್ರೀ ಹಾಡಿದ ಮೇಲೆ ಅಲ್ಲೇನಿದ್ರು ಕೇವಲ ಟಿಎಂಸಿನದ್ದೇ ಹವಾ. 2011, 2016, 2021 ಹೀಗೆ ಸತತ 3 ಬಾರಿ ಟಿಎಂಸಿ ಬಂಗಾಳದಲ್ಲಿ ಜಯಭೇರಿ ಬಾರಿಸಿದೆ. ಆದ್ರೆ ಪ್ರತಿ ಬಾರಿಯ ಹಾಗೆ ಈ ಬಾರಿನೂ ಕೂಡ ದೀದಿಯ ಕೈಯಿಂದ ಅಧಿಕಾರ ಕಿತ್ಕೊಳ್ಬೇಕು ಅಂತ ಅದೊಂದು ಪಕ್ಷ ಪ್ರಯತ್ನ ಪಡ್ತಿದೆ. ಅದ್ಯಾವುದು ಅಂದ್ರೆ ಕೇಂದ್ರದಲ್ಲಿ ಅಧಿಕಾರದಲ್ಲಿರೋ ಬಿಜೆಪಿ ಪಕ್ಷ. ದೇಶದ ಬಹುಭಾಗದಲ್ಲಿ ಅಧಿಕಾರ ಹಿಡಿದ್ರೂ ಸಹ ಬಿಜೆಪಿ ಪಾಲಿಗೆ ಇವತ್ತಿಗೂ ಕಬ್ಬಿಣದ ಕಡಲೆಯಾಗಿ ಕಾಡ್ತಿರೋದು ದೀದಿಯ ಬಂಗಾಳ. ತಿಪ್ಪರಲಾಗ ಹಾಕಿದ್ರೂ ಈವರೆಗೂ ಬಿಜೆಪಿಗೆ ಬಂಗಾಳದ ಅಧಿಕಾರದ ಚುಕ್ಕಾಣಿ ಹಿಡಿಯೋಕ್ಕಾಗಿಲ್ಲ. ಕಾರಣ ಮಮತಾ ಬ್ಯಾನರ್ಜಿ ಅನ್ನೋ ಹೆಸರು ಹಾಗೂ ದೀದಿಯ ಟಿಎಂಸಿಗೆ ಬೆನ್ನೆಲುಬಾಗಿರೋ ಮುಸ್ಲಿಂ ಮತಗಳು. ಈ ಕಾರಣಕ್ಕೆ ಏನೇ ಪ್ರಯತ್ನ ಪಟ್ಟರೂ ಕೂಡ ಬಿಜೆಪಿಗೆ ಬಂಗಾಳ ಒಲಿತಿಲ್ಲ. ಆದ್ರೆ ಈ ಬಾರಿ ಬಂಗಾಳವನ್ನ ಗೆದ್ದೇ ಗೆಲ್ಬೇಕು ಅಂತ ಪಣ ತೊಟ್ಟಿರೋ ಚುನಾವಣಾ ಚಾಣಕ್ಯ ಅಮಿತ್ ಶಾ ಸ್ವತಃ ಬಂಗಾಳದ ಅಖಾಡಕ್ಕೆ ಪ್ರವೇಶ ಮಾಡಿದ್ದಾರೆ. ಈ ಬಾರಿ ದೀದಿಗೆ ಮನೆದಾರಿ ತೋರಿಸಲೇಬೇಕು ಅಂತ ಪಣ ತೊಟ್ಟಿರೋ ಕೇಂದ್ರ ಸಚಿವ ಅಮಿತ್ ಶಾ ಈಗ ಸ್ವತಃ ಬಂಗಾಳ ಅಖಾಡಕ್ಕೆ ಧುಮುಕಿದ್ದಾರೆ.
ಬಂಗಾಳದಲ್ಲಿ ಹಾಲಿ ಹಾಗೂ ಮಾಜಿ ಜನಪ್ರತಿನಿಧಿಗಳೊಂದಿಗೆ ರಹಸ್ಯ ಸಭೆ ನಡೆಸಿರೋ ಅಮಿತ್ ಶಾ ಅನೇಕ ಸೂಚನೆಗಳನ್ನು ನೀಡಿದ್ದಾರೆ. ಪಕ್ಷದ ಚುನಾಯಿತ ಸದಸ್ಯರು ವಾರದಲ್ಲಿ ಕನಿಷ್ಠ 4 ದಿನ ತಮ್ಮ ಕ್ಷೇತ್ರದಲ್ಲಿ ಇರಬೇಕು ಹಾಗೂ ಕನಿಷ್ಠ 5 ಸಭೆಗಳನ್ನು ನಡೆಸಬೇಕು. ಬೂತ್ ಮಟ್ಟದಲ್ಲಿ ಪಕ್ಷದ ಕಾರ್ಯಕರ್ತರು ಆಕ್ಟಿವ್ ಆಗಬೇಕು ಹಾಗೂ ಎಲ್ಲ ಕ್ಷೇತ್ರಗಳಲ್ಲಿ ವಿಸ್ತಾರಕರನ್ನ ನೇಮಕ ಮಾಡಬೇಕು ಅನ್ನೋ ಸೂಚನೆಗಳನ್ನು ಅಮಿತ್ ಶಾ ನೀಡಿದ್ದಾರೆ. ಜೊತೆಗೆ ಬಂಗಾಳ ಬಿಜೆಪಿಯ ಮಾಜಿ ಅಧ್ಯಕ್ಷ ದಿಲೀಪ್ ಘೋಷ್ ಅವರನ್ನ ಮುಂದಿನ ಚುನಾವಣೆಯಲ್ಲಿ ಕೇಸರಿ ಪಾಳೆಯದ ಮುಖವನ್ನಾಗಿ ಘೋಷಣೆ ಮಾಡಿದ್ದಾರೆ ಅಮಿತ್ ಶಾ. ಅಮಿತ್ ಶಾರ ಈ ನಡೆ ಬಂಗಾಳ ಪಾಲಿಟಿಕ್ಸ್ನಲ್ಲಿ ಸಂಚಲನ ಉಂಟು ಮಾಡೋ ಸಾಧ್ಯತೆ ಇದೆ. ದಿಲೀಪ್ ಘೋಷ್ ಪಶ್ಚಿಮ ಬಂಗಾಳ ಬಿಜೆಪಿಯ ಮಾಜಿ ಅಧ್ಯಕ್ಷ. ಈಗ ಈ ದಿಲೀಪ್ ಘೋಷ್ರನ್ನೇ ಅಮಿತ್ ಶಾ ಮುಂಬರೋ ಎಲೆಕ್ಷನ್ನಲ್ಲಿ ಬಿಜೆಪಿಯ ಫೇಸ್ ಅಂತ ಘೋಷಿಸಿದ್ದಾರೆ. ಬಂಗಾಳ ಬಿಜೆಪಿ ಪಾಲಿಗೆ ಇದೊಂದು ಮಹತ್ವದ ಡೆವಲಪ್ಮೆಂಟ್ ಅನ್ನಿಸ್ಕೊಂಡಿದೆ. ಕಾರಣ ದಿಲೀಪ್ ಘೋಷ್ ಬಂಗಾಳ ಬಿಜೆಪಿ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಬಿಜೆಪಿ ಬಂಗಾಳದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿತ್ತು. 2014ರ ಲೋಕಸಭಾ ಚುನಾವಣೆಯಲ್ಲಿ ಕೇವಲ 2 ಸ್ಥಾನ ಗೆದ್ದಿದ್ದ ಬಿಜೆಪಿ 2019ರ ಲೋಕಸಭಾ ಎಲೆಕ್ಷನ್ನಲ್ಲಿ 18 ಸ್ಥಾನಗಳಲ್ಲಿ ಗೆದ್ದಿತ್ತು. ಜೊತೆಗೆ 2016ರ ವಿಧಾನಸಭಾ ಎಲೆಕ್ಷನ್ನಲ್ಲಿ ಕೇವಲ 3 ಸ್ಥಾನ ಗೆದ್ದಿದ್ದ ಬಿಜೆಪಿ 2021ರ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ಬರೋಬ್ಬರಿ 77 ಸ್ಥಾನಗಳಲ್ಲಿ ಗೆದ್ದಿತ್ತು. ಹಾಗಾಗಿ ಘೋಷ್ ಬಿಜೆಪಿಯ ಚುನಾವಣಾ ಫೇಸ್ ಅನ್ನೋ ಘೋಷಣೆ ಬಂಗಾಳ ಬಿಜೆಪಿ ಪಾಲಿಗೆ ಗುಡ್ ನ್ಯೂಸ್ ಎನ್ನಲಾಗ್ತಿದೆ. ಇದಿಷ್ಟು ಬಂಗಾಳ ಬಿಜೆಪಿ ಕಥೆಯಾದರೆ ಅತ್ತ ದೀದಿಯ ಸ್ಥಿತಿ ಮಾತ್ರ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಂತಾಗಿದೆ. ಕಾರಣ ಮುಸ್ಲಿಂ ಮತಗಳಲ್ಲಿ ವಿಭಜನೆಯಾಗೋ ಆತಂಕ ದೀದಿಯನ್ನ ಕಾಡ್ತಿದೆ. ಭರತ್ಪುರ್ ಕ್ಷೇತ್ರದ ಟಿಎಂಸಿ ಶಾಸಕ ಹುಮಾಯೂನ್ ಕಬೀರ್ ಬಾಬ್ರಿ ಮಸೀದಿ ಧ್ವಂಸಗೊಂಡ ದಿನದಂದೇ ಬಂಗಾಳದಲ್ಲಿ ಬಾಬ್ರಿ ಮಸೀದಿ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡ್ತೀವಿ ಅನ್ನೋ ಘೋಷಣೆ ಮಾಡಿದ್ರು. ಬಾಬ್ರಿ ಮಸೀದಿಯ ಹೆಸರಲ್ಲಿ ಬಂಗಾಳದ ಅಲ್ಪಸಂಖ್ಯಾತ ಮತಗಳನ್ನು ಸೆಳೆಯೋದು ಶಾಸಕ ಹುಮಾಯೂನ್ ಕಬೀರ್ನ ಉದ್ದೇಶವಾಗಿತ್ತು. ಜೊತೆಗೆ ತಾನು ಈ ಕೆಲಸ ಮಾಡಿದರೆ ಮುಸ್ಲಿಂ ಸಮುದಾಯದ ನಾಯಕನಾಗಿ ಹೊರಹೊಮ್ಮಬಹುದು ಅನ್ನೋದು ಕೂಡ ಶಾಸಕ ಹುಮಾಯೂನ್ನ ಲೆಕ್ಕಾಚಾರವಾಗಿತ್ತು. ಆದರೆ ತಮ್ಮದೇ ಪಕ್ಷದ ಶಾಸಕ ಮತ್ತೆ ಬಾಬ್ರಿ ಮಸೀದಿಯ ವಿವಾದ ಮುನ್ನೆಲೆಗೆ ತರೋ ಪ್ರಯತ್ನ ಮಾಡಿದ್ದು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಗೆ ಇರುಸು ಮುರುಸನ್ನ ಉಂಟು ಮಾಡಿತ್ತು. ತಮ್ಮ ಆಪ್ತ ಶಾಸಕನ ಮೂಲಕ ಆ ಕೆಲಸವನ್ನ ತಡೆಯುವ ಪ್ರಯತ್ನ ಮಾಡಿದ್ರು ದೀದಿ. ಜೊತೆಗೆ ಆ ರೀತಿಯ ಕಾರ್ಯಕ್ರಮ ಮಾಡದಂತೆ ಹುಮಾಯೂನ್ಗೆ ಎಚ್ಚರಿಕೆಯನ್ನು ಕೂಡ ನೀಡಿದ್ರು ಮಮತಾ ಬ್ಯಾನರ್ಜಿ. ಆದರೆ ಇದ್ಯಾವುದಕ್ಕೂ ಶಾಸಕ ಕಬೀರ್ ಕ್ಯಾರೆ ಅಂದಿದ್ದಾಗ ಆತನನ್ನ ಟಿಎಂಸಿ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು. ಜೊತೆಗೆ ಈ ಕಾರ್ಯಕ್ರಮಕ್ಕೂ ಟಿಎಂಸಿ ಪಕ್ಷಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಮೂಲಕ ಮಸೀದಿ ವಿಚಾರದಿಂದ ಅಂತರ ಕಾಯ್ದುಕೊಳ್ಳುವ ಪ್ರಯತ್ನ ಮಾಡಿದ್ರು ಮಮತಾ ಬ್ಯಾನರ್ಜಿ. ಆದರೆ ಟಿಎಂಸಿಯಿಂದ ಉಚ್ಚಾಟಿತಗೊಂಡಿದ್ರೂ ಸಹ ತನ್ನ ಪಟ್ಟು ಬಿಡದ ಹುಮಾಯೂನ್ ಕಬೀರ್ ಡಿಸೆಂಬರ್ 6ರಂದೇ ವಿವಾದಿತ ಮಸೀದಿ ಹೆಸರಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ್ದಾನೆ. ಬಾಬ್ರಿ ಮಸೀದಿ ಧ್ವಂಸಗೊಂಡ ಡಿಸೆಂಬರ್ 6ರಂದೇ ಬಂಗಾಳದಲ್ಲಿ ಬೆಲ್ದಂಗಾ ಮಸೀದಿಯ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸೌದಿಯಿಂದಲೂ ಕೂಡ ಮುಸ್ಲಿಂ ಧರ್ಮಗುರುಗಳು ಆಗಮಿಸಿದ್ರು ಅನ್ನೋದು ವಿಶೇಷ. ಈ ಸ್ಥಳದಲ್ಲಿ 300 ಹಾಸಿಗೆಗಳ ಆಸ್ಪತ್ರೆ, ಹೆಲಿಪ್ಯಾಡ್, ಹೋಟೆಲ್ ಹಾಗೂ ಶಾಲೆಯನ್ನ ನಿರ್ಮಿಸಲಾಗುತ್ತೆ. ಇದರ ಅಂದಾಜು ವೆಚ್ಚ ಸುಮಾರು 300 ಕೋಟಿ ರೂಪಾಯಿ ಆಗುತ್ತೆ ಎಂದಿದ್ದಾನೆ ಹುಮಾಯೂನ್ ಕಬೀರ್. ಜೊತೆಗೆ ಟಿಎಂಸಿಯಿಂದ ಉಚ್ಚಾಟನೆಗೊಂಡಿರೋ ಈ ಹುಮಾಯೂನ್ ತನ್ನದೇ ಆದ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡಿದ್ದಾನೆ. ಇದರ ಜೊತೆಗೆ ಓವೈಸಿಯ ಎಐಎಂಐಎಂ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಳ್ಳೋ ಮಾತಾಡಿದ್ದಾನೆ. ಒಂದ್ ವೇಳೆ ಹುಮಾಯೂನ್ ಪಕ್ಷ ಹಾಗೂ ಎಐಎಂಐಎಂ ಮೈತ್ರಿ ಮಾಡಿಕೊಂಡ್ರೆ ಅದರಿಂದ ಮುಸ್ಲಿಂ ಮತಗಳು ವಿಭಜನೆಯಾಗೋದು ಸ್ಪಷ್ಟ. ಇದು ಟಿಎಂಸಿ ಮೇಲೆ ನೇರ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಈ ಎಲ್ಲ ಡೆವಲಪ್ಮೆಂಟ್ಸ್ಗಳಿಂದ ಆತಂಕಗೊಂಡಿರುವುದು ಮಾತ್ರ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ. ಕಾರಣ ಬಂಗಾಳ ಚುನಾವಣೆಯಲ್ಲಿ ಮುಸ್ಲಿಂ ಮತಗಳು ದೊಡ್ಡ ಪಾತ್ರ ವಹಿಸುತ್ತವೆ. ಬಂಗಾಳದ 45ರಿಂದ 50 ಕ್ಷೇತ್ರಗಳಲ್ಲಿ ಮುಸ್ಲಿಂ ಮತದಾರರು ಪ್ರಾಬಲ್ಯ ಹೊಂದಿದ್ದು ಒಟ್ಟು 90 ಕ್ಷೇತ್ರಗಳಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತಿದ್ದಾರೆ.
2021ರ ವಿಧಾನಸಭಾ ಚುನಾವಣೆಯಲ್ಲಿ 67% ಮುಸ್ಲಿಂ ಮತದಾರರು ತೃಣಮೂಲ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿದ್ದಾರೆ. 1997ರಲ್ಲಿ ತೃಣಮೂಲ ಕಾಂಗ್ರೆಸ್ ರಚಿಸಿ ಅಸ್ತಿತ್ವಕ್ಕಾಗಿ ಹೆಣಗಾಡ್ತಿದ್ದ ಮಮತಾ ಬ್ಯಾನರ್ಜಿಗೆ 2006ರ ಸಿಂಗೂರ್ ಹೋರಾಟ ಹಾಗೂ 2007ರ ನಂದಿಗ್ರಾಮ ಹೋರಾಟ ದೊಡ್ಡ ಮಟ್ಟದ ಬೂಸ್ಟ್ ನೀಡಿತ್ತು. ಈ ಹೋರಾಟಕ್ಕೆ ಮುಸ್ಲಿಂ ಸಮುದಾಯದ ಬೆಂಬಲವೂ ಸಿಕ್ಕಿತ್ತು. ಪರಿಣಾಮ 2011ರ ಚುನಾವಣೆಯಲ್ಲಿ ಟಿಎಂಸಿ ಅಧಿಕಾರದ ಗದ್ದುಗೆಗೇರಿತ್ತು. ಆಗಿನಿಂದ ಈವರೆಗೂ ಕೂಡ ಬಂಗಾಳದ ಮುಸ್ಲಿಂ ಮತಗಳು ಟಿಎಂಸಿ ಪಕ್ಷಕ್ಕೆ ಚಲಾವಣೆಯಾಗ್ತಿದೆ. ಆದ್ರೀಗ ಬಂಗಾಳದಲ್ಲಿ ಭುಗಿಲೆದ್ದಿರುವ ಬಾಬ್ರಿ ಮಸೀದಿ ವಿವಾದದಿಂದ ಹಿಂದೂ ಮತಗಳು ಕ್ರೋಢೀಕರಣವಾಗುವ ಸಾಧ್ಯತೆಯಿದೆ. ಜೊತೆಗೆ ಬಿಜೆಪಿ ತಂತ್ರಗಾರಿಕೆ ಹಾಗೂ ಅಲ್ಪಸಂಖ್ಯಾತ ಮತಗಳಲ್ಲಿ ವಿಭಜನೆ, ಈ ಎಲ್ಲ ಕಾರಣಕ್ಕೆ ದೀದಿಗೆ ಈ ಬಾರಿಯ ಚುನಾವಣೆ ದೊಡ್ಡ ಅಗ್ನಿ ಪರೀಕ್ಷೆ ಆಗುತ್ತೆ ಅನ್ನೋದರಲ್ಲಿ ಡೌಟೇ ಇಲ್ಲ. ಬಂಗಾಳದಲ್ಲಿ ಚುನಾವಣಾ ಜ್ವರ ಜೋರಾಗ್ತಿದೆ. ಒಂದು ಕಡೆ ಅಧಿಕಾರ ಉಳಿಸ್ಕೊಳ್ಳೋಕೆ ದೀದಿಯ ಟಿಎಂಸಿ ಪರದಾಡ್ತಾ ಇದ್ರೆ, ಅತ್ತ ಬಿಜೆಪಿ ಈ ಬಾರಿ ಬಂಗಾಳವನ್ನ ವಶಕ್ಕೆ ಪಡಿತೀವಿ ಅನ್ನೋ ಕಾನ್ಫಿಡೆನ್ಸ್ನಲ್ಲಿದೆ. ಸ್ವತಃ ಬಂಗಾಳ ಅಖಾಡಕ್ಕೆ ಪ್ರವೇಶ ಮಾಡಿರೋ ಅಮಿತ್ ಶಾ ದಿಲೀಪ್ ಘೋಷ್ರನ್ನ ಬಂಗಾಳ ಬಿಜೆಪಿಯ ಎಲೆಕ್ಷನ್ ಫೇಸ್ ಅಂತ ಘೋಷಣೆ ಮಾಡಿರೋದು ನಾನಾ ಲೆಕ್ಕಾಚಾರಗಳಿಗೆ ಕಾರಣವಾಗ್ತಿದೆ. ಇದಿಷ್ಟು ಬಂಗಾಳದ ಕಥೆಯಾದ್ರೆ, ಈ ವರ್ಷ ಅನೇಕ ಚುನಾವಣೆಗಳು ನಡೆಯಲಿದ್ದು ಅದರಲ್ಲಿ ಕಾಂಗ್ರೆಸ್ ಕತೆ ಏನಾಗುತ್ತೆ ಅನ್ನೋ ಪ್ರಶ್ನೆ ಮೂಡ್ತಿದೆ.